MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪುತ್ರನಿಂದಲೇ ತಂದೆ ತಾಯಿ ತಂಗಿ ಕೊಲೆ ಪ್ರಕರಣಕ್ಕೆ ಇದೀಗ ಮಗದೊಂದು ಟ್ವಿಸ್ಟ್ ಸಿಕ್ಕಿದೆ. ಮೂವರನ್ನ ಕೊಂದು ಮನೆಯಲ್ಲೇ ಹೂತಂತಹ ಕೇಸ್ಗೆ ಬಹುದೊಡ್ಡ ಟ್ವಿಸ್ಟ್ ಇದು. TV9 ನಲ್ಲಿ ಕೊಟ್ಟೂರು ಕ್ರೂರಿಯ ಭಯಾನಕ ನೆತ್ತರ ಕಹಾನಿಯನ್ನ ಬೆಚ್ಚಿಡ್ತಾ ಇದ್ದೇವೆ. ಈ ಪಾತಕಿ ಸ್ಟೋರಿ ಮುಂದೆ ದೃಶ್ಯಂ ಸಿನಿಮಾ ಕೂಡ ಏನೇನೂ ಅಲ್ಲ ಅಂತ ಅನ್ಸ್ಬಿಡುತ್ತೆ. ಕ್ರೂರಿಯ ಭಯಾನಕ ನೆತ್ತರ ಕಹಾನಿ TV9 ನಲ್ಲಿ ಬಯಲಾಗ್ತಾ ಇದೆ. ಪುತ್ರನಿಂದಲೇ ತಂದೆ ತಾಯಿ ತಂಗಿಯ ಕೊಲೆಯಾಗಿತ್ತು. ಇಡೀ ರಾಜ್ಯವೇ ಈ ಘಟನೆಯನ್ನು ನೆನೆದು ಬೆಚ್ಚಿ ಬಿದ್ದಿತ್ತು. ಮೂವರನ್ನ ಕೊಂದು ಮನೆಯಲ್ಲೇ ಹೂತು ಹಾಕಿದಂತಹ ಕೇಸ್ಗೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಇನ್ನು ಕೊಲೆಗೆ ನಿಖರ ಕಾರಣ ಏನು ಅನ್ನೋದು ಕೂಡ ಈಗ ಮೇಲ್ನೋಟಕ್ಕೆ ಬಯಲಾಗ್ತದೆ. ಪಾಪಿ ಅಕ್ಷಯ್ ಕೊಂದಿದ್ದು ಮೂವರನ್ನಲ್ಲ ಅನ್ನುವಂತಹ ವಿಚಾರ ಕೂಡ ಈಗ ತಿಳಿದು ಬರ್ತಾ ಇದ್ದು. ಅಕ್ಷಯ್ ಕೊಂದಿದ್ದು ಮೂವರನ್ನಲ್ಲ, ನಾಲ್ವರನ್ನ ಅನ್ನುವಂತಹ ಸಂಶಯ. ಇದು ಕೇವಲ ದ್ವೇಷದ ಕೊಲೆಯಲ್ಲ, ಮರ್ಯಾದಾ ಹತ್ಯೆ ಅಂತ ಹೇಳಲಾಗ್ತದೆ. ಮದುವೆಯಾಗದಿದ್ರೂ 3 ತಿಂಗಳ ಗರ್ಭಿಣಿಯಾಗಿದ್ದಂತೆ ತಂಗಿ 3 ತಿಂಗಳ ಗರ್ಭಿಣಿ ಅಂತ ತಿಳಿದು ಭೀಕರ ಕೊಲೆಗೈಯಲಾಗಿದೆ ಅಂತ ಹೇಳಲಾಗ್ತದೆ. ಬೇರೆ ಜಾತಿಯ ಹುಡುಗನನ್ನ ಪ್ರೀತಿಸಿರ್ತಾಳೆ ತಂಗಿ. ದೈಹಿಕ ಸಂಬಂಧ ಬೆಳೆಸಿ 3 ತಿಂಗಳ ಗರ್ಭಿಣಿಯಾಗಿದ್ದಕ್ಕಾಗಿ ಮರ್ಯಾದೆ ಹೋಯಿತು ಅಂತ ಕೊಲೆ ಮಾಡಿದ್ದಾನೆ ಕಿರಾತಕ ಅಂತ ಹೇಳಲಾಗ್ತದೆ. ಮಗಳಿಗೆ ಬೆಂಬಲ ನೀಡ್ತಾ ಇದ್ದಂತ ಅಪ್ಪ ಅಮ್ಮನನ್ನು ಕೂಡ ಕೊಂದು ಹಾಕಿದ್ದಾನೆ ಪಾಪಿ. ಇನ್ನು ಮರ್ಯಾದಾ ಹತ್ಯೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಹಣದ ವಿಚಾರಕ್ಕೆ ಕೊಲೆ ಆಗಿರಬಹುದು ಅಂತ ಹೇಳಲಾಗ್ತಾ ಇತ್ತು. ಆತ ವ್ಯಸನಿಯಾಗಿದ್ದ, ಜೂಜಾಡ್ತಾ ಇದ್ದ, ಹಾಗಾಗಿ ಹಣ ಸಿಗದೆ ಇದಕ್ಕಾಗಿ ಇಲ್ಲಿ ಕೊಲೆ ಆಗಿರಬಹುದು, ಜಗಳ ಆಗಿ ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗ ಮಗದೊಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಮೂವರನ್ನೆಲ್ಲ ಕೊಲೆಗೈದಿರುವುದು 4ವರನ್ನ ಅಂತ ತಿಳಿದು ಬರ್ತಾ ಇದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಾಯಕ್. ಇದೀಗ ಈ ಕೊಲೆ ಕೇಸ್ಗೆ ಮಗದೊಂದು ಟ್ವಿಸ್ಟ್ ಅನ್ನ ಸಿಕ್ಕಿದೆ. 3ರಲ್ಲ 4ರನ್ನ ಕೊಲೆಗೈದಿರೋದು ಅಂತ ಅಂದ್ರೆ ಮರ್ಯಾದಾ ಹತ್ಯೆ ಅಂತ ಕೂಡ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಏನ್ ಸಿಗ್ತಾ ಇದೆ ಅಪ್ಡೇಟ್ಸ್? ಖಂಡಿತ ಶಕುಂತಲಾ, ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ LV ಬಡಾವಣೆಯಲ್ಲಿ ಇರತಕ್ಕಂಥ ಒಂದು ಮನೆಯಲ್ಲಿ ನಿನ್ನೆ ಏನು ಕೊಲೆ ನಡೀತು, ಆ ಭೀಕರ ಬಿಭತ್ಸತೆ ನೋಡ್ತಾ ಹೋದರೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ನಿನ್ನೆ ನಾವೆಲ್ಲ ತ್ರಿವೇಳಿ ಕೊಲೆ ಅಂತ ಹೇಳ್ತಾ ಇದ್ವಿ, ಆದರೆ ಇದೀಗ ಬರ್ತಾ ಇರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಇದು 3 ಕೊಲೆ ಅಲ್ಲ, 4 ಜನರನ್ನ ಕೊಲೆ ಮಾಡಿದರೆ, ಅದು ಕೂಡ ಮರ್ಯಾದೆ ಹತ್ಯೆಯಾಗಿ ಮಾಡಿರುವಂಥದ್ದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಆರೋಪಿ ಅಕ್ಷಯ್ 26ನೇ ತಾರೀಕಿಗೆ ಆತನು ಏನು ತನ್ನ ತಂಗಿ ಪ್ರೆಗ್ನೆಂಟ್ ಇರತಕ್ಕಂಥ ವಿಚಾರ ಮಾಹಿತಿ ಗೊತ್ತಾಗುತ್ತೆ. ಜೊತೆಗೆ ಈ ವಿಚಾರವನ್ನು ಕುರಿತಂತೆ ತನ್ನ ತಾಯಿ ಜೊತೆಗೂ ಕೂಡ ಆತ ಚರ್ಚೆ ಮಾಡಿರ್ತಾರೆ. ತಾಯಿ ಮತ್ತು ತಂದೆ ಹೇಳುವ ಪ್ರಕಾರವಾಗಿ ಇದನ್ನ ಅಬಾರ್ಷನ್ ಮಾಡಿಸ್ಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿರುತ್ತೆ. ಆದರೆ ಇದ್ಯಾವುದಕ್ಕೂ ಕೂಡ ಆತ ಏನು ಒಪ್ಪಿರೋದಿಲ್ಲ. ಹೀಗಾಗಿ ಒಬ್ಬೊಬ್ಬರನ್ನಾಗಿ 26ನೇ ತಾರೀಕು ಬೆಳಗ್ಗೆ ಪ್ರಥಮವಾಗಿ ಆತನ ತಾಯಿಯನ್ನು ಕೊಲೆ ಮಾಡ್ತಾರೆ. ಅಂದರೆ ಹರಿತವಾಗಿರ್ತಕ್ಕಂಥ ಕತ್ತೆಯನ್ನು ಇಟ್ಕೊಂಡು ಕತ್ತನ್ನು ಕೊಯ್ಯುವ ಮೂಲಕವಾಗಿ ಅವಳ ತಾಯಿಯನ್ನು ಕೊಲೆ ಮಾಡ್ತಾರೆ. ನಂತರದಲ್ಲಿ ಅವಳ ತಂಗಿಯನ್ನು ಯಾವ ರೀತಿ ಕರ್ಸ್ಕೋತಾರೆ ಅಂತಂದರೆ, ಮನೆಗೆ ತಂಗಿ ನಿನಗೊಂದು ಗಿಫ್ಟ್ ತಂದಿದ್ದೀನಿ, ಗಿಫ್ಟ್ಗೋಸ್ಕರ ನೀ ಮನೆಗೆ ಬರಬೇಕು ಅಂತೇಳಿ ಹೇಳ್ತಾನೆ. ಹೇಳೋ ಮೂಲಕವಾಗಿ ಆಶೆಯಿಂದ ಆ ಹೆಣ್ಮಗಳು ಬರ್ತಾಳೆ. ಬರುವ ಮೂಲಕವಾಗಿ ಅಣ್ಣ ಎಲ್ಲಿದೆ ಗಿಫ್ಟ್ ಅಂದಾಗ ಮನೆಯಲ್ಲಿರ್ತಕ್ಕಂಥ ಅವರ ತಾಯಿಯ ಮೃತದೇಹವನ್ನು ತೋರಿಸ್ತಾನೆ. ಇದೇ ನಿನಗೆ ಗಿಫ್ಟ್ ಅನ್ನೋ ನಿಟ್ಟಿನಲ್ಲಿ ಗಿಫ್ಟನ್ನು ತೋರಿಸುವ ಮೂಲಕವಾಗಿ ಅವಳ ಕತ್ತನ್ನು ಕೊಯ್ದು ಕೂಡ ಆಕೆಯನ್ನು ಹತ್ಯೆ ಮಾಡ್ತಾನೆ. ನಂತರದಲ್ಲಿ ಆತನ ತಂದೆ ಕೂಡ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಾಗ TV ನೋಡ್ತಾ ಕೂತಿರೋ ಸಂದರ್ಭದಲ್ಲಿ ಹಿಂಭಾಗದಿಂದ ಕುತ್ತಿಗೆಯನ್ನು ಕೊಯ್ದು ಅವರನ್ನು ಕೂಡ ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿದ ಬಳಿಕ ಈ ಹತ್ಯೆ ಕೇಸ್ ಹಾಗೆ ಸಂಪರ್ಕದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇದೆ. ತಂಗಿಗೆ ಮೆಸೇಜ್ ಮಾಡ್ತಿದ್ದಂತ ಹುಡುಗನಿಗೆ ಅಕ್ಷಯ್ ಕರೆ ಮಾಡಿರ್ತಾನೆ. ಇಬ್ರು ಕೂಡ ಲವ್ ಮಾಡ್ತಾ ಇರೋದಾಗಿ ಆ ಪ್ರಿಯತಮ ಹೇಳಿರ್ತಾನೆ. ಇದರಿಂದ ತಂಗಿಗೆ ಹೊಡೆದು ಬೆದರಿಸಿರ್ತಾನೆ ಅಕ್ಷಯ್. ಇನ್ನು ಗರ್ಭಿಣಿಯಾಗಿರುವುದು ಪತ್ತೆಯಾಗಿ ನಂತರ ಗರ್ಭಪಾತ ಮಾಡಿಸೋದಕ್ಕೆ ಅಕ್ಷಯ್ ಒತ್ತಾಯಿಸಿರ್ತಾನೆ. ಆದರೆ ತಂದೆ ತಾಯಿ ಇದಕ್ಕೆ ಒಪ್ಪಿರೋದಿಲ್ಲ. ಎಸ್ ವಿನಾಯಕ್, ನಾವು ಕೇಳ್ತಾ ಇದೀವಿ ಅಂದ್ರೆ ಇಲ್ಲಿ ಗರ್ಭಪಾತ ಮಾಡಿಸೋದಕ್ಕೆ ಅಕ್ಷಯ್ ಹೇಳಿರ್ತಾನೆ ತಂಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಂದೆ ತಾಯಿಗಳು ಇದಕ್ಕೆ ಒಪ್ಪಿರೋದಿಲ್ಲ. ಸೊ ಇದೇ ವಿಚಾರಕ್ಕೆ ಇಲ್ಲಿ ಹಲ್ಲೆ ಆಗಿರಬಹುದಾ, ಈ ಬಹುದೊಡ್ಡ ಕೊಲೆ ಆಗಿರಬಹುದಾ? ಖಂಡಿತ ಶಕುಂತಲಾ, ಈ ಮೇಲ್ನೋಟಕ್ಕೆ ಹೇಳಬೇಕಾದ್ರೆ ತಂದೆ ತಾಯಿ ಕೂಡ ಗರ್ಭಪಾತ ಮಾಡಿಸ್ಬೇಕು. ಯಾಕಂತ ಅನ್ಯ ಜಾತಿಯ ಯುವಕರನ್ನ ಅವಳು ಪ್ರೀತಿಸೋದ್ರಿಂದಾಗಿ ಇದು ನಮ್ಮ ಸಮಾಜಕ್ಕೆ ಮತ್ತು ತಮ್ಮ ಸಮುದಾಯಕ್ಕೆ ಅವಹೇಳನ ಆಗುತ್ತೆ, ಮರ್ಯಾದೆ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ತಂದೆ ತಾಯಿ ಗರ್ಭಪಾತ ಮಾಡಲಿಕ್ಕೋಸ್ಕರ ಈತನ ಬಳಿ ಹೇಳ್ಕೊಳ್ತಾರೆ. ಆದರೆ ಈತ ಮಾತ್ರ ಇದಕ್ಕೆ ಯಾವುದಕ್ಕೂ ಕೂಡ ಒಪ್ಪಿರಲ್ಲ. ಜೊತೆಗೆ ಏನು ಅವಳ ತಂಗಿ ಪ್ರೀತಿಸಿರ್ತಕ್ಕಂಥ ಯುವಕರನ್ನು ಕರೆಸಿ ವಾರ್ನ್ ಕೂಡ ಮಾಡಿರ್ತಾನೆ. ನಂತರದಲ್ಲಿ ಇದನ್ನು ಕೂತ್ಕೊಂಡು ಬಗೆಹರಿಸಿದ್ರೆ ಸರಿ ಆಗ್ತಿತ್ತೇನೋ, ಆದರೆ ಈತ ಮರ್ಯಾದೆ ಹೋಗುತ್ತೆ
ಆತ್ಮಹತ್ಯೆ ನಿಟ್ಟಿನಲ್ಲಿ ಆತನ ತಂಗಿಯನ್ನು ಕೊಲೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡುತ್ತಾನೆ. ತಂಗಿಯನ್ನು ಕೊಲೆ ಮಾಡಿದ್ರೆ ತಂದೆ ತಾಯಿಗೆ ವಿಚಾರ ಗೊತ್ತಾಗುತ್ತೆ. ಹೀಗಾಗಿ ಇಡೀ ಕುಟುಂಬವನ್ನು ಮುಗಿಸ್ಬೇಕು ಅನ್ನೋ ಪ್ಲಾನನ್ನು ಆತ ಮಾಡಿಕೊಂಡಿರುವಂಥದ್ದು. 26ನೇ ತಾರೀಕು ಮೂವರನ್ನು ಮುಗಿಸುವ ಮೂಲಕವಾಗಿ ನೇರವಾಗಿ ಒಂದು ರೂಮ್ನಲ್ಲಿ ಕೂಡ ಹಾಕ್ತಾನೆ. 3 ಶವಗಳನ್ನು ರೂಮ್ನಲ್ಲಿ ಹಾಕಿಬಿಟ್ಟು ನಂತರದಲ್ಲಿ ಆತನ ಸಹೋದರ ಬೆಂಗಳೂರಿಗೆ ಅಂದರೆ ಸಹೋದರ ಮಾವ ವಸಂತನ ಸಂಪರ್ಕಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋದಾಗ ಆತ ವಸಂತ ಏನಿದಾರಲ್ಲ ಕ್ರಿಮಿನಲ್ ಐಡಿಯಾ ಕೊಡ್ತಾನೆ. ಏನಂತಂದರೆ ದೃಶ್ಯಂ ಸಿನಿಮಾವನ್ನು ಕೂಡ ಬೆಚ್ಚು ಬೀಳಿಸುವ ನಿಟ್ಟಿನಿರ್ತಕ್ಕಂಥ ಒಂದು ಐಡಿಯಾನ ಕೊಟ್ಟು ಕಳಿಸ್ತಾನೆ. ಏನಂತಂದರೆ ಮನೆ ಇರತಕ್ಕಂಥ ಹಾಲ್ನಲ್ಲಿ 3 ಶವವನ್ನು ಹೂತಾಕು, ಯಾರಿಗೂ ಕೂಡ ಗೊತ್ತಾಗಲ್ಲ. ನಂತರದಲ್ಲಿ ಇದು ಮಿಸ್ಸಿಂಗ್ ಆಗಿದೆ ಅಂತೇಳಿ ಏನು ಕಂಪ್ಲೇಂಟನ್ನು ಕೊಡುವ ನಿಟ್ಟಿನಲ್ಲಿ ಒಂದು ನಾಟಕವನ್ನು ಸೃಷ್ಟಿ ಮಾಡ್ತಾರೆ, ಒಂದು ಪ್ಲಾನನ್ನು ಕೂಡ ರೆಡಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಹೃದಯದ ತಜ್ಞ ಜಯದೇವ್ ಆಸ್ಪತ್ರೆಗೆ ತಂದೆ ತಾಯಿ ಮತ್ತು ಆತನ ತಂಗಿ 3 ಆಸ್ಪತ್ರೆಗೆ ಬಂದಿರ್ತಾರೆ. ಆ ಸಮಯದಲ್ಲಿ ಮಿಸ್ಸಿಂಗ್ ಆಗ್ತಾರೆ ಅನ್ನೋ ಕೂಡ ಆತ ಕೇಸ್ ಕೊಡ್ಲಿಕ್ಕೆ ಹೋಗ್ತಾನೆ. ಆದರೆ ನಿನ್ನೆ ಬೆಂಗಳೂರು ಪೊಲೀಸರು ವಿಚಾರಣೆ ಮಾಡುವಾಗ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೂಡ ಹೊರ ಬಂದಿರುವಂಥದ್ದು. ಶಕುಂತಲಾ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH